ವಿರಾಮದ ನಂತರ ಪವರ್ಡ್ ಬೈ ಶಶಿ ಅವರ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ಆಗಲೇ ಹೇಳ್ತಾ ಇದ್ರಿ ನೀವು ಕ್ಷೇತ್ರ ಅಧಿಪಾಲಕನ ಬಗ್ಗೆ, ಆ ವಿಚಾರವನ್ನು ಮುಂದುವರಿಸಿ. ನೋಡಿ, ಒಂದು ದೇವಸ್ಥಾನಕ್ಕೆ ಯಾವುದಾದ್ರೂ ಹೋಗಬೇಕಾದ್ರೆ ಗೊತ್ತೇ ಇರದೆ ಆ ಕಾಲದಲ್ಲಿರ್ತಕ್ಕಂಥ ಒಂದು ರಾಜಗೋಪುರ ಒಂದು ನಿರ್ಮಾಣ ಕಾರ್ಯವನ್ನು ಮಾಡಿರ್ತಾರೆ. ಆ ರಾಜಗೋಪುರದ ಹಿಂಬದಿಯಲ್ಲಿ ಪ್ರಾಕಾರ ಮಾಡಿರ್ತಾರೆ. ಆ ಪ್ರಾಕಾರಕ್ಕೆ ಎದುರು ಭಾಗದಲ್ಲಿ ಒಂದು ಗರುಡಗಂಬ ಅಂತಿರುತ್ತೆ. ಗರುಡಗಂಬದ ಆ ಭಾಗದಲ್ಲಿ ಒಂದು ಕ್ಷೇತ್ರಪಾಲಕ ಅಂತ ಇಟ್ಟಿರ್ತಾರೆ. ಕ್ಷೇತ್ರಪಾಲಕನ ಜೊತೆಗೆ ಯಾವ ಕಾಲಕ್ಕೂ ಕ್ಷೇತ್ರ ಅಧಿದೇವತೆ ಅಂತ ಒಂದು ಪಕ್ಕದಲ್ಲಿ ಇಟ್ಟಿರ್ತಾರೆ. ಇನ್ನೊಂದು ಕ್ಷೇತ್ರ ವೃಕ್ಷ ಅಂತ ಇಟ್ಟಿರ್ತಾರೆ. ಆ ಕ್ಷೇತ್ರ ವೃಕ್ಷದಲ್ಲಿ ಇರತಕ್ಕಂಥ ಒಂದು ಶಕ್ತಿ ಕ್ಷೇತ್ರಪಾಲಕ ಅಂತ ಆ ಕ್ಷೇತ್ರವನ್ನೆಲ್ಲ ನೋಡ್ಕೊತಾ ಇರ್ತಕ್ಕಂಥವನು. ಆ ಗರುಡಬಂಧ ಭಾಗದಲ್ಲಿ ಹಿಂಬದಿಯಲ್ಲಿ ಒಂದು ವಾಸ್ತುವಾಗಿರ್ತಕ್ಕಂಥ ಬಲಿಪೀಠ ಅಂತ ಹಾಕಿರ್ತಾರೆ. ಆ ಬಲಿಪೀಠಗಳು ನಿಮಗೆ ಗೊತ್ತಿಲ್ಲದೇನೆ ಹಳ್ಳಿನಲ್ಲಿ ಆ ಕಾಲದಲ್ಲೆಲ್ಲ ಮಹಾರಾಜರ ಕಾಲದಿಂದ ಮಾಡ್ಕೊಂಬಂದಿರೋದ್ರಲ್ಲಿ ಒಂದೊಂದಾಗಿ ಹಳ್ಳಿ ಬರುತ್ತೆ. ಆಗೆಲ್ಲ ಏನು ಮಾಡೋದು, ಮಹಾರಾಜರು ಏನು ಮಾಡ್ತಾಯಿದ್ರು, ಒಂದು ವಿಶೇಷವಾಗಿರ್ತಕ್ಕಂಥ ಅರ್ಚಕರಿಗೆ ಒಂದು ಮನೆ ಕೊಠಡಿ ಏನಾದರೂ ಮಾಡಿಕೊಡ್ತಿದ್ರು. ಪಕ್ಕದಲ್ಲಿ ಅಡುಗೆಯವರಿಗೆ ಅಂತ ಪಾಕಶಾಲೆಯನ್ನು ಮಾಡಿಕೊಡ್ತಾಯಿದ್ರು. ಅವರುಗಳೆಲ್ಲ ಯಾರ್ಯಾರು ಸಿಬ್ಬಂದಿಗಳಿದ್ರು ಅವ್ರನ್ನೆಲ್ಲ ನೋಡ್ಕೊಳ್ಳೋಕ್ಕೆ ಒಂದು ಜಾಗವನ್ನು ಮಾಡಿಕೊಡ್ರು. ಹಾಗೆ ಬೆಳೀತಾ ಬೆಳೀತಾ ವಂಶ ಏನಾಯಿತು, ಹೀಗೆ ಮನೆಗಳನ್ನು, ಜಾಗಗಳನ್ನು, ದೇವಸ್ಥಾನಗಳನ್ನು ಕಬಳಿಸ್ಕೊಂಡು ಬಂದರು. ಆ ಕಾಲದಲ್ಲೂ ಹಾಗೆ ತಪ್ಪು ಮಾಡಿಕೊಂಡ್ರು, ಈ ಕಾಲದಲ್ಲೂ ಹಾಗೆ ಮಾಡಿದ್ರು. ಇವತ್ತಿನ ದಿವಸ ನೀವು ಹೋಗಿ ನೋಡಿದ್ರೆ ಬೇಗೂರು ಅಂತಿದೆ ಹೊಸೂರು ರೋಡಲ್ಲಿ. ನಾವು ವಿಶೇಷವಾಗಿ ಹೋಗಿ ಆ ಜಾಗವನ್ನು ನೋಡಿದ್ರೆ ಎಷ್ಟು ಪಾಪಕರ್ಮಗಳಾಗೋಗಿದೆ ಇವತ್ತಿನ ದಿವಸ ಅಂದರೆ, ಆ ಮಡಿವಾಳ ದಾಟ ಆ ಕಡೆ ಹೋದರೆ ಆ ಬೇಗೂರು ರೋಡಲ್ಲಿ ಅಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ. ಪಾಂಡವರು ಸ್ವತಃ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನ. ಸುತ್ತಮುತ್ತಲೂ ಇರತಕ್ಕಂಥ ಎಲ್ಲರನ್ನೂ ಏನು ಮಾಡಿದ್ದಾರೆ, ಕ್ರಿಶ್ಚಿಯನ್ಸು ಎಷ್ಟೋ ಜನ ಕನ್ವರ್ಷನ್ ಅಂತ ಹೇಳಿ ಎಷ್ಟೋ ಜನ ಕಷ್ಟದಲ್ಲಿ ಇದ್ದವ್ರನ್ನ ದುಡ್ಡು ಗಿಡ್ಡು ಕೊಟ್ಟು ಅವ್ರನ್ನೆಲ್ಲ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಮೆತ್ತಿಗೆ. ಯಾರಪ್ಪನ ಮನೆ ಗಂಟು ಹೋಗಬೇಕು, ಇವರು ಪಾಪ ಕಷ್ಟಕ್ಕೋಸ್ಕರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೋಸ್ಕರ ಸೇರ್ಕೊಂಬಿಟ್ರು. ಇವತ್ತು ಅವ್ರಿಗೆ ಮಾಡಿರೋ ಹಣೆ ಬರ ಏನು ಗೊತ್ತಾ, 1000 ಮಂಟಪ ಅಂತ ಆ ದೇವಸ್ಥಾನ ಪಕ್ಕದಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆ. ಆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಆ ಕಾಲದಲ್ಲಿ ಭೀಮ ಸ್ವತಃ ಕುಂತಿದೇವಿಗೋಸ್ಕರ ಮಾಡಿರ್ತಕ್ಕಂಥ ದೊಡ್ಡ ಬೀಸೋಕಲ್ಲು. ಇವತ್ತು ಹೋಗಿ ನೋಡ್ಬೋದು ನೀವು ನೋಡಿದ್ರೆ ಏನಿದು ಗ್ರೌಂಡ್ ಇದ್ದಂಗೆ ಇದೆಯಲ್ಲ ಅಂತ. ಭೀಮ ಇನ್ನೆಷ್ಟಿದ್ದ ಅಂದ್ಕೊಂಡ್ರೆ 283 ಫೀಟು ಅಷ್ಟು ಎತ್ತರವಾಗಿ ಆನಂದವಾಗಿ ಕೂತಿದ್ದವನು ಲಕ್ಷಣವಾಗಿ ಹಂಗೆ ಬೀಸೋಕಲ್ಲು ತೊಗೋಬೇಕಾದ್ರೆ ಅವನು ಹೆಂಗಿರಬೇಕು. ಆ ಬೀಸೋಕಲ್ಲು ಇವತ್ತು ಕಣ್ಮುಂದೆ ಹೋಗಿ ನೋಡ್ಬೋದು. ದೊಡ್ಡ ಹಳ್ಳ, ದೊಡ್ಡದೊಂದು ಕೋಲು, ಆ ದಂಡ. ನೀವು ಅನ್ಕೋಬೋದು ಏನು ಇಷ್ಟು ದೊಡ್ಡದೊಂದು ಕಂಬ ಇದೆಯಲ್ಲ ಮರ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಆ ಬೀಸೋಕಲ್ಲು, ಅಲ್ಲೊಂದು ಬಾವಿಯನ್ನು ತೋಡಿ ಕುಂತಿದೇವಿಗೋಸ್ಕರ ಬಾಯಾರಿಕೆಗೆ ನೀರನ್ನ ಸುಮ್ಮನೆ ಕೈ ಹಾಕಿ ಹಿಂಗೆ ತೆಗೆದಿದ್ದಾನೆ ಅಷ್ಟೇ. ಅವನು ಅಷ್ಟು ಎತ್ತರ ಇದ್ರೆ ಏನು ಮಾಡ್ತಾನೆ, ತಾಯಿಗೋಸ್ಕರ ಹಾಕಿ ತೆಗೆದಿದ್ದಾನೆ. ಇವತ್ತಿಗೂ ಆ ನೀರು ಕೊಳವಾಗಿ ಅವನ ಬೆರಳುಗಳೇನಿದೆ ಹಾಗೇ ಇದೆ. ಹೋಗಿ ನೋಡ್ಕೊಂಬರ್ಬೋದು. ಇದು ಯಾವುದೇ ಕಾರಣಕ್ಕೂ ಊಹಾಪೂಹ ಅಲ್ಲ, ಲಕ್ಷಣವಾಗಿ ನೋಡ್ಬೋದು. ಅಲ್ಲಿ ವೇಣುಗೋಪಾಲ ಸ್ವಾಮಿ ದರ್ಶನವನ್ನು ಕೊಟ್ಟಿರೋ ಜಾಗ. ಅಲ್ಲಿ 1000 ಕಲ್ಲು ಮಂಟಪ ಇದೆ. 1000 ಕಲ್ಲು ಮಂಟಪ ಅಂದರೆ ಏನು ಮಾಡ್ಯಾರ ಗೊತ್ತಾ, 10x15 ಒಂದೊಂದು ಕಂಬಕ್ಕೂ ಒಂದೊಂದು ಆಯಕ್ಕೆ ಒಂದು ಪಾಯನ ಮಾಡಿಟ್ಟರು. ದೊಡ್ಡ 1000 ಕಂಬ ಮಂಟಪ. ಆ ಮಂಟಪನ ಏನು ಮಾಡ್ಯಾರ, ಈ ಕನ್ವರ್ಷನ್ ಮಾಡಿದವ್ರನ್ನೆಲ್ಲ ಒಂದೊಂದು ಪೀಸಾಗಿ ಇಟ್ಟುಬಿಟ್ಟಿದ್ದಾರೆ. 10x15 ಒಬ್ಬನಿಗೊಂದು ಮನೆ, 10x15 ಒಂದು ಮನೆ. ಕನ್ವರ್ಷನ್ ಮಾಡಿದವರು ಬಟ್ಟೆ ಇರತಕ್ಕಂಥವ್ರು ಬಡವರು ಎಲ್ಲ ಸೇರ್ಕೊಂಡ್ಬಿಟ್ಟಿದ್ದಾರೆ. ಏನಾಗಿದೆ, ಒಂದು ಕಂಬದಲ್ಲಿ ಒಂದು ದುರ್ಗಾ ಹೀಗಿದ್ದಾಳೆ, ಒಂದರಲ್ಲಿ ಆಂಜನೇಯ ಹಾಕೂತಿಯಾನೆ, ಒಂದರಲ್ಲಿ ವೀರಭದ್ರ ಸ್ವಾಮಿ ಹಾಕೂತಿಯಾನೆ. ಹೀಗೆಲ್ಲ ಕೂತ್ಕೊಂಡಿರೋದ್ರಿಂದ ಏನಾಗಿದೆ, ಹಣೆ ಬರದಲ್ಲಿ ಇವರು ಮನೆಗಳಲ್ಲಿ ಒಬ್ಬನ ಮನೆ ಬಾತ್ರೂಮಲ್ಲಿ ವೀರಭದ್ರ ಸ್ವಾಮಿ, ಇನ್ನೊಬ್ಬರ ಮನೆ ಅಡುಗೆ ಮನೆಯಲ್ಲಿ ಚಾಮುಂಡೇಶ್ವರಿ, ಇನ್ನೊಬ್ಬರ ಮನೆ ಲೆಟ್ರಿನಲ್ಲಿ ಆಂಜನೇಯ. ಏನು ಕರ್ಮಾರಿ ದರಿದ್ರ ಇದು, ಅದಕ್ಕೆ ಅನುಭವಿಸ್ತಾ ಇದ್ದಾರೆ. ಅಲ್ಲೆಲ್ಲ ರೆಡ್ಡಿಗಳೆಲ್ಲ ಭಾಳಷ್ಟು ಜನ ಏನು ಮಾಡ್ಯಾರೆ, ಗೊಟ್ಯಾಧೀಶ್ವರಗಳು ಯಾರೋ ಸರ್ಕಾರದವ್ರು ಕೊಟ್ಟು ಇದ್ದಾರೆ ಅಂತ ಲೇಔಟ್ಗಳು ಮಾಡ್ಕೊಂಡ್ಬಿಟ್ಟಿದ್ದಾರೆ. 5 ಎಕರೆ 6 ಎಕರೆ. ಯಾರೋ ಪಾಪ ಒಬ್ರು ದೊಡ್ಡ ಮನೆ ಹೋಗಿ ನೋಡಿದ್ವಿ, ವಾಸ್ತುಗೆ ಬನ್ನಿ ಗುರುಗಳೇ ಅಂತ ಕರ್ಕೊಂಡು ಹೋದ್ರು. ಅವ್ರ ಮನೆ ಹಣೆ ಬರ ನೋಡ್ಬೇಕು ನೀವು. ಯಾಕೆ ಹಿಂಗೆ ನಮಗೆಲ್ಲ ಇಷ್ಟು ಕಷ್ಟ ಅಂದರು. ಆ ಅಪ್ಪನಿಗೆ 3 ಜನ ಮಕ್ಕಳು, 3 ಹೆಣ್ಣು ಮಕ್ಕಳಿಗೂ 3 ಹಳೆ ಅಂದ್ರೆ ಮನೆ ಹಳೆಯ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಮನೇಲಿ ಒಂದು ಸರಸ್ವತಿ ದೇವಿ, ದೇವಸ್ಥಾನದ ಸರಸ್ವತಿ ದೇವಿ ಏನಿದೆ ತೋಟದಲ್ಲಿ ಹಾಗೆ ಕೂತಾಳೆ. ಇವನೇನು ಕಬಳಿಸ್ಕೊಂಡಿದ್ದಾನೆ ಜಾಗ, ಆ ಮನೆ ತೋಟದೊಳಗೆ ಆ ಸರಸ್ವತಿ ಹೇಗಿದ್ದಾಳೆ ಹಾಗೆ ಇನ್ಸ್ಟಾಲ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾನೆ. ಇವ್ರ ಮನೆ ತೋಟದಲ್ಲಿ ಸರಸ್ವತಿ ದೇವಿಯನ್ನು ಕೂಡಿಸ್ಕೊಂಡು ಹಂಗೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇವನು ಏನ್ಕೊಳ್ತಾನೆ, ಎಲ್ಲರೂ ಬಂದರು ಏನು ಆ್ಯಂಟಿಕ್ ಪೀಸ್ ಎಲ್ಲ ತರಿಸ್ಬಿಟ್ಟಿದ್ದಾರೆ. ಏನಿಲ್ಲ, ದೇವಸ್ಥಾನ ಕಬಳಿಸ್ಕೊಂಡಿದ್ದಾಗ ತೋಟದಲ್ಲಿ ಕಮಲಕೋಳದಲ್ಲಿ ಇರತಕ್ಕಂಥ ಸರಸ್ವತಿ ವೀಣೆಯನ್ನು ಬಾರಿಸ್ತಾ ಇರೋದನ್ನು ಹಾಗೇ ಕಬಳಿಸ್ಕೊಂಡಿರೋದು ಇವನ ಮನೆ ತೋಟದಲ್ಲಿ ಗಾರ್ಡನಲ್ಲಿ ಕೂತಿಯಾಳೆ. ಅದಕ್ಕೆ ಅವ್ರ ಮನೆಗೆ ಏನು ಗತಿ, ಇವತ್ತಿನ ದಿವಸ ಮೇಲ್ಗಡೆ ಕಂಬದಿಂದ ರಕ್ತಗಳು ಸೋರುತ್ತೆ ಯಾವತ್ತು ಅಮಾವಾಸ್ಯೆ ಪೌರ್ಣಿಮೆ. ಮನೆಯಲ್ಲಿ ಒಂದು ಅಳಿಯ ಹುಚ್ಚ, ಇನ್ನೊಂದು ಮಗಳು ಪ್ಯಾರ್ಲೆಸ್ ಸ್ಟ್ರೋಕು, ಇನ್ನೊಂದು ಮಗಳು ಓಡೋಗಿದ್ದಾಳೆ. ಮನೆ ಅಳಿಯ ಇಟ್ಕೊಂಡು ಓಡೋಗಿದ್ದಾಳೆ. ಅವ್ರ ಮಕ್ಕಳಿಗೆ ಒಬ್ಳು ಕಣ್ಣಿಲ್ಲ. ಎಷ್ಟು ಕೋಟೇಶ್ವರ ಆದರೆ ಏನಂತೆ, 3 ಜನ ಮಕ್ಕಳಿಗೆ ದೊಡ್ಡ ಒಂದು 6 ಎಕರೆನಲ್ಲಿ 3 ಮನೆಗಳನ್ನ ಕಟ್ಟಿದ್ದಾರೆ, ಟ್ರಿನ್ ಹೌಸ್ ಅಂತ. ಇವತ್ತು ಅದೊಂದೇ ಅಲ್ಲ, ಆ ಬೇಗೂರು ಸುತ್ತಮುತ್ತಲು ಹೋಗಿ ನೋಡಿ, ತಮಿಳವರು, ತೆಲುಗುನವರು, ಆಂಧ್ರದವರು ಎಲ್ಲ ಬಂದಿದ್ದಾರೆ. ಎಲ್ರಿಗೂ ಮನೇಲಿ ಕಷ್ಟಗಳು.
ಏನಕ್ಕೆ ಕಷ್ಟಗಳು? ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಸುಮಾರು 10,000 ಎಕರೆ ಸೇರಿರೋ ಜಾಗಗಳು, 108 ದೇವಸ್ಥಾನಗಳು ಸೇರಿರತಕ್ಕಂಥ ವಿಚಾರವಾಗಿ ಅಲ್ಲಿ ಕೂತಿರ್ತಕ್ಕಂಥ ವಿಚಾರ. ಇಷ್ಟೆಲ್ಲ ಮಾಡಿರತಕ್ಕಂಥದ್ರಲ್ಲಿ ತಾವು ನೋಡಬೇಕಾದೇನು ಅಂದರೆ, ಇಂಥ ಒಂದು ಪರಿವರ್ತನೆ ಆಗಬೇಕು ಅಂದರೆ ಪ್ರತಿಯೊಬ್ಬ ಮನುಷ್ಯ ತಿಳ್ಕೊಡಿ, ಜೀವನದಲ್ಲಿ ಯಾವ ಕಾಲಕ್ಕೂ ಪ್ರತಿಯೊಬ್ಬ ಮನುಷ್ಯನಿಗೂ ಜೀವನಾಂಶದಲ್ಲಿ ಸಿಗಬೇಕಾದ ಫಲಗಳನ್ನು ಖಂಡಿತ ಸಿಗೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು, ಜೀವನದಲ್ಲಿ ಎಬ್ಬರು ತಿಳ್ಕೊಳ್ಳಿ, ಯಾವತ್ತಾದ್ರೂ ಪರಿವರ್ತನಾ ಸ್ವರೂಪಕ್ಕೆ ಒಬ್ಬ ಮನುಷ್ಯ ಆ ದೇವಸ್ಥಾನದಲ್ಲಿ ಯಾಕೆ ಕಷ್ಟಪಡ್ತಾನೆ, ಆ ನಿವೇಶನಲ್ಲಿ ಯಾಕೆ ಕಷ್ಟಪಡ್ತಾನೆ, 5 ಕೆರೆಗಳು ಸೇರೋ ಜಾಗದಲ್ಲಿ ಏನಕ್ಕೆ ಕಷ್ಟಪಡ್ತಾನೆ, ಸುತ್ತಮುತ್ತಲೂ ಇರತಕ್ಕಂಥ ಹಳ್ಳಿಗಳಲ್ಲಿ ಯಾಕೆ ಕಷ್ಟಪಡ್ತಾರೆ ಅಂದರೆ ಈ ದೇವಸ್ಥಾನ ಕಳಿಸ್ಕೊಂಡಿರೋದಕ್ಕೆ. ಅದಕ್ಕೆ ಇವತ್ತಿಗೂ ಸಾಕ್ಷೀಭೂತವಾಗಿ ಹೇಳ್ತಾ ಇದ್ದೀನಿ, ಚೋಳರು ಬಂದು ವಿಶೇಷವಾಗಿ ಪಾಂಡವರಿಗೆ ಶಿಷ್ಯರಾಗಿ ಬಂದಿರತಕ್ಕಂಥ ವಂಶ. ಏನು ಏಕಲವ್ಯ ಇದ್ದಾನೆ ಅವನೇ ಸ್ವತಃ ಚೋಳರಿಗೆ ಗುರುಗಳಾಗಿ ಕೂತಿದ್ದವನು. ಅದೇ ರೀತಿ ಚೋಳರು ಕಟ್ಟಿರೋ ದೇವಸ್ಥಾನಗಳಲ್ಲಿ 108 ದೇವಸ್ಥಾನ ಇವತ್ತು ಬೆಂಗಳೂರು ಸುತ್ತಮುತ್ತಲೂ ಅಲ್ಲ, ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಮಂಡ್ಯದಿಂದ ಬರ್ಬೋದು, ಈ ಕಡೆ ಮಾಗಡಿಯಿಂದ ಬರ್ಬೋದು, ಚಿಂತಾಮಣಿಯಿಂದ ಬರ್ಬೋದು, ಕೋಲಾರಿಂದ ಬರ್ಬೋದು, ಎಲ್ಲ ಬೆಟ್ಟ ಪ್ರಾಂತಗಳು ರಾಮನಗರದಿಂದ ಹಿಡಿದು ಆ ಏನು ಎಂಟೈರ್ ಬೆಲ್ಟ್ ಇದೆ, ಇದೆಲ್ಲ ವಿಶೇಷವಾಗಿ ಪಾಂಡವರು ಓಡಾಡಿರೋ ಜಾಗ. ಶ್ರೀಕೃಷ್ಣ ರಹಸ್ಯದಲ್ಲಿ ನಾನು ತೋರಿಸಿರ್ತಕ್ಕಂಥದ್ದು ವಿಚಾರ. ಯಾತಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಬೆಂಗಳೂರಲ್ಲಿ ಗ್ರಾಮ ದೇವತೆ ಯಾರೂ ಅಲ್ಲ, ಅಣ್ಣಮ್ಮ ದೇವಿ. ಅಣ್ಣಮ್ಮನ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾರೆ. ಮಾಗಡಿ ಕೆಂಪೇಗೌಡರೇ ಬಂದು ಪೂಜೆ ಮಾಡಿ ವಿಶೇಷವಾಗಿ ಧರ್ಮರಾಯ ದೇವಸ್ಥಾನವನ್ನು ಕಟ್ಟಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿರತಕ್ಕಂಥ ಈ ಜಾಗದಲ್ಲಿ ಇವತ್ತಿನ ದಿವಸ ಎಷ್ಟೋ ಜನ ಕಲಹ ಮಾಡ್ಕೊಂಡಿದ್ದಾರೆ. ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಭಗವಂತನ ದೇವಸ್ಥಾನ ಸುತ್ತಮುತ್ತಲು ಸರ್ವೇ ಮರಗಳ ಎಲ್ಲೆಲ್ಲಿ ಹಾಕಿರ್ತಕ್ಕಂಥ ಸುತ್ತಮುತ್ತಲು, ಯಾವ ಕಾಲಕ್ಕೂ ಏನು ಕೆರೆಗಳಿತ್ತು ಅದು ಒಣಗೋಗಿದ ಸುತ್ತಮುತ್ತಲು ನೀವುಗಳು ಅನುಭವಿಸೋದು, ಯಾವ ಕಾಲಕ್ಕೂ ಯಾವ ಶಾಸ್ತ್ರದವನ ಹತ್ರ ಹೋದರೂ ಅಷ್ಟೇ, ಯಾವ ವಿಶೇಷವಾಗಿ ಪೂಜೆ ಮಾಡಿದ್ರು ಅಷ್ಟೇ, ನಿಮ್ಮ ಹಣೆ ಬರ ನಿಮ್ಮ ನಿವೇಶನ ಎಲ್ಲಿದೆ ಅಂತ ಗೊತ್ತಿಲ್ಲದಿದ್ದ ಪಕ್ಷದಲ್ಲಿ ಭಾಳಷ್ಟು ಕಷ್ಟ. ಇವತ್ತು ಗವಿಗಂಗಾಧರೇಶ್ವರನ ದೇವಸ್ಥಾನ ಸುಮಾರು 5,000 ಎಕರೆ, ಅದು ಎಷ್ಟೋ 5,000 ಎಕರೆ. ಇವತ್ತು ಗವಿಗಂಗಾಧರೇಶ್ವರ 5,000 ಎಕರೆ ರಾಮಕೃಷ್ಣಾಶ್ರಮದಿಂದ ಹಿಡಿದು ಈಗ ಸುತ್ತಮುತ್ತಲೂ ಧರ್ಮ ಕಾರ್ಯಗಳು ಎಲ್ಲಿ ನಡೆಯುತ್ತೋ ಅದೆಲ್ಲ ಕ್ಷೇತ್ರಗಳು ಭಾಳ ಚೆನ್ನಾಗಿರುತ್ತೆ. ಆದರೆ ಗವಿಗಂಗಾಧರೇಶ್ವರ ಪಕ್ಕದಲ್ಲೇ ಮೇಲೆ ಬೆಟ್ಟದ ಮೇಲೆ ವೀರಭದ್ರ ಸ್ವಾಮಿ, ಬಂಡಿ ಕಾಳಮ್ಮ, ಈ ಸುತ್ತಮುತ್ತಲೂ ಇರತಕ್ಕಂಥ ಕ್ಷೇತ್ರದಲ್ಲಿ ಯಾರ್ಯಾರು ಮನೆ ಕಟ್ಕೊಂಡಿದ್ರ, ಒಬ್ಬೊಬ್ಬರ ಹಣೆ ಬರ ಹೆಂಗಿದೆ ಅಂದರೆ, ಒಬ್ಬನ ಕುಡ್ಕ, ಇನ್ನೊಬ್ಬನಿಗೆ ಯಾವ ಕಾಲಕ್ಕೂ ವಾಂತಿ ಭೇದಿಗಳು, ಯಾವ ಕಾಲಕ್ಕೂ ಮನೇಲಿ ಎಷ್ಟು ಮಾಡಿದ್ರು ಆರ್ಥಿಕ ಪರಿಸ್ಥಿತಿ ದಟ್ಟ ದಾರಿದ್ರ, ಸ್ಲಮ್ಮಲ್ಲಿ ಕೋಟ್ಯಾಧೀಶ್ವರ ಇದ್ದಂಗೆ ಇರ್ತಾನೆ, ಆದರೆ ಸ್ಲಮ್ ಇದ್ದಂಗೆ ಆಡ್ತಾ ಇರ್ತಾರೆ. ಯಾವತ್ತು ಮನೇಲಿ ಘರ್ಷಣೆಗಳು, ರೋಡಲ್ಲಿ ಬೀದಿಲಿ ಬಂದು ಚಪ್ಪಲಿ ತೊಗೊಂಡು ಹೊಡಿತಾ ಇರ್ತಾಳೆ ಹೆಂಡತಿ ಗಂಡನ್ನ, ಎದೆಗಾಚಿಕೆ ಅಂತ. ಹೀಗೆಲ್ಲ ಆಗ್ತಿರೋದು ಯಾರಿಂದ? ಕ್ಷೇತ್ರಗಳಲ್ಲಿ ನೀವುಗಳು ಕೂತಿರೋ ಅಧಿದೇವತೆಗಳನ್ನ ಬಿಟ್ಟು ಅವರಿಗೆ ಪೂಜೆ ಪುನಸ್ಕಾರ ದೇವಸ್ಥಾನದಲ್ಲಿ ನಡೀತಾ ಇದ್ರು, ನೀವುಗಳು ಮನೆಗಳನ್ನು ಕಬಳಿಸ್ಕೊಂಡು ಕೂತಿರೋದು, ಅಥವಾ ಒಂದ್ರ ಮೇಲೆ ಒಂದು ಕಟ್ಟಿರೋದು, ಗೋಪುರಕ್ಕಿಂತ ಎತ್ತರವಾಗಿ ಕಟ್ಟಿರೋದು. ಅದಲ್ಲದೆ ಇವತ್ತಿನ ದಿವಸ ಎಂಥ ಪರಿಸ್ಥಿತಿ ಬೆಂಗಳೂರಲ್ಲಿ ಅಂದರೆ, ನಂಬ್ತಿರೋ ಬಿಡ್ತಿರೋ, ಅದು ಯಾವನೋ ಮಲಮೂತ್ರ ವಿಸರ್ಜನೆ ಮಾಡಬೇಕು ಅಂತ ಕಾಯ್ಕೊಂಡು ಕೂತಿರ್ತಾರೆ. ಆ ಜಾಗಗಳಲ್ಲಿ ಇವರೆಲ್ಲ ಏನು ಮಾಡ್ತಾರೆ, ಮಾಡಬೇಡಿಯಪ್ಪ ಅಂತ ಹೇಳ್ಬೋದು, ಅಥವಾ ಏನಾದರೂ ಒಂದು ವಿಶೇಷವಾಗಿ ಒಂದು ಬೋರ್ಡ್ ಹಾಕ್ಬೋದು. ಏನು ಮಾಡಿದ್ದೀರಾ? ನಿಮ್ಮಂಥ ದರಿದ್ರದವ್ರು ನಾನು ಹೇಳ್ತೀನಿ, ಭಾಳಷ್ಟು ಜನ ತಮ್ಮ ಮನೆ ಕಾಂಪೌಂಡ್ ಮೇಲೆ ಬೇರೆಯವರು ಮಲಮೂತ್ರ ವಿಸರ್ಜನೆ ಮಾಡಬಾರ್ದು ಅಂತ ಅಲ್ಲೆಲ್ಲ ಗಣೇಶ, ರಾಮ, ಸೀತಾ, ನೀವುಗಳು ಹೇಳ್ತೀನಿ ಕೇಳಿ, ನೀವು ಅಕಸ್ಮಾತ್ ಮಲಮೂತ್ರ ವಿಸರ್ಜನೆ ಮಾಡೋಕ್ಕೋಸ್ಕರ ದೇವರು ಅಂದರೆ ಅವ್ನು ಕತ್ಲಲ್ಲಿ ನೋಡ್ಕೊಂಡು ಮೇಲೆ ನೋಡ್ಕೊಂಡು ಹೋಗ್ತಿರ್ತಾನೆ, ಅವ್ನು ಬಂದ್ಬಿಟ್ಟು ಫೋಟೋ ನೋಡ್ಬಿಟ್ಟು ದೇವ್ರಿಗಲ್ಲ ಅಂತ ಕತ್ತಿರ್ತಾನೆ. ಖಂಡಿತ ಇಲ್ಲ, ಹೇಳ್ತೀನಿ ಕೇಳಿ. ನೀವುಗಳು ಈ ರೀತಿ ಮಾಡೋದ್ರಿಂದಾನೇ ಅವನಿಗೆಲ್ಲ ದೋಷ. ನೀವು ಏನು ಯಾರು ಟೈಲ್ಸ್ ಹಾಕಿರ್ತೀರೋ ಅವನು ಗೊತ್ತಿಲ್ಲದೆ ಹೋದ್ರೂ ಅವನಿಗೂ ದೋಷ. ಒಂದು 25% ಅಷ್ಟೇ, 75% ನಿಮಗೆ. ಯಾಕೆಂದರೆ ಅವನಿಗೆ ಗೊತ್ತಿರಲ್ಲ, ನೀವು ಹಾಕಿರ್ತೀರ, ಅವನ ದಿನಾಭ್ಯಾಸ ಆ ಗೋಡೆ ಕಡೆ ಯಾರು ನೋಡಿಲ್ವಾ ಅಂತ ಹಾಕೊಂಡು ಹೊರಟೋಗಿರ್ತಾನೆ. ಇವತ್ತಿನ ದಿವಸ ಪ್ರಾಣಿ ನಾಯಿಗಳು, ಪ್ರಾಣಿ ಪಕ್ಷಿಗಳು, ಮನುಷ್ಯರು ಕೂಡ ಶೌಚಾಲಯ ಕಟ್ಟಿದ್ರು ಶೌಚಾಲಯಕ್ಕೆ ಹೋಗಲ್ಲ, ಎಲ್ಲಿ ಫ್ರೀ ಆಗಿರುತ್ತಾ ಜಾಗ ಅಲ್ಲಿ ಹೋಗ್ತಾ ಇರೋದು. ಈ ರೀತಿ ಮಾಡೋದ್ರಿಂದ, ಮಾಡ್ತಕ್ಕಂಥ ಅನಾಚಾರದಿಂದ ಎಷ್ಟು ತಪ್ಪುಗಳು ಮಾಡ್ತೀರಾ ಅಂದರೆ, ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾವುದೇ ಕಾಂಪೌಂಡ್ಗಳ ಮೇಲೆ ದೇವರುಗಳನ್ನಾಗಲಿ, ಯಾವುದೇ ವಿಶೇಷವಾಗಿ ಹಾಕ್ತಕ್ಕಂಥದ್ರಿ ಮೊದಲು ಫಸ್ಟ್ ಎಲ್ಲ ತೆಗೆದು ಬಿಸಾಕಿ. ಯಾವ ಕಾಲಕ್ಕೂ ನೀವು ಮಾಡಿದ್ದಾದರೆ ಆ ರೀತಿ ಯಾರು ಮಾಡ್ತಾರೋ ಅವ್ರಿಗೆ ದೋಷ ಅಲ್ಲ, ಯಾರು ಹಾಕ್ಸಿರ್ತಾರೋ ಸಿಮೆಂಟಲ್ಲಿ ಅಲ್ಲಿ ಹೋಗಬಾರ್ದು ಅಂತ ಅವ್ರಿಗೆ ಹೆಚ್ಚಿನ ದೋಷ. ಅದಕ್ಕೆ ನೀವೇನು ಮಾಡಬೇಕು, ಮನೆ ಮುಂದೆ ಕಾಯಬೇಕು, ಅಥವಾ ಏನಾದರೂ ಬೇರೆ ವ್ಯವಸ್ಥೆ ಮಾಡ್ಕೋಬೇಕು, ಮುಳ್ಳುಗಳನ್ನ ಹಾಕಬೇಕು. ಒಂದು ವಿಶೇಷವಾದ ಒಂದು ಗಿಡ ಇದೆ, ಆ ಗಿಡ ಏನು ಅಂತ ಹೇಳ್ತೀನಿ. ಆ ಗಿಡದ ಮೇಲೆ ಏನಾದರೂ ಇವರು ಮೂತ್ರ ವಿಸರ್ಜನೆ ಮಾಡಿದ್ರೆ ಅವ್ರ ಗತಿ ಏನಾಗುತ್ತೆ ಕೂಡ ಹೇಳ್ತೀನಿ. ಏನು ಮಾಡ್ಬೇಕು ಅದಕ್ಕೆ ಗೊತ್ತೇ ಇದೆ, ಮೇಡಮ್ ಅವ್ರು ಕಾಯ್ತಾ ಇದ್ದಾರೆ. ಹೌದು ಗುರುಜಿ, ಈಗ ಒಂದು ವಿರಾಮದ ಸಮಯ. ಆದರೆ ನೀವು ಹೇಳ್ತಾ ಇದ್ರಿ ದೇವಾಲಯವನ್ನು ಕಬಳಿಸೋದ್ರಿಂದ ಮನೆ ನಿರ್ಮಾಣ ಮಾಡಿಕೊಂಡ್ರೆ ಯಾವ ರೀತಿಯಾದ ತೊಂದರೆಗೆ ಈಡಾಗ್ತಾರೆ ಅಂತ. ಈ ಬಗ್ಗೆ ಮತ್ತಷ್ಟು ಮಾತನಾಡೋಣ. ವೀಕ್ಷಕರೇ, ಇದೀಗ ಮತ್ತೊಮ್ಮೆ ಪವರ್ಡ್ ಬೈ ಶಶಿ ಅವರ ಆರ್ಯ ಡಿಶ್ ವಾಶ್ ಬಾರ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಮತ್ತೆ ಒಂದು ವಿರಾಮ.